ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಕಾಂಪ್ಯಾಕ್ಟ್ ಯಾವಾಗ ಯೂಸ್ ಮಾಡೋದು, ಲೂಸ್ ಪೌಡರ್ ಯಾವಾಗ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ನಾನು ಸಹ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಗೀತಾ ಅಂತ, ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು, ನನಗೆ ಇದ್ರ ಬಗ್ಗೆ ನನಗೆ ಪರ್ಟಿಕ್ಯುಲರ್ ಆಗಿ ಡೌಟ್ ಇದೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ನಾನಿವತ್ತು ಈ ಟಾಪಿಕ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ನಮಗೂ ತುಂಬ ಲೋ ಫೀಲ್ ಆದಾಗ ಅಥವಾ ಏನೋ ವರ್ಕ್ ಪ್ರೆಷರು ಆ ಥರ ಏನಾದರೂ ಆದಾಗ ಇನ್ನು ಬೇಡವೇ ಬೇಡಪ್ಪ, ವಿಡಿಯೋ ಮಾಡೋದೇ ಬೇಡ, ಸಾಕು ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ, ಆ ಥರ ಎಲ್ಲ ಏನಾದರೂ ತಲೆಗೆ ಬಂದಾಗ ನಿಮ್ದು ಒಂದು ಕಮೆಂಟ್ ಇರುತ್ತೆ ನೋಡಿ, ನೀವು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತೀರಾ, ನನಗೆ ತುಂಬ ಇಷ್ಟ ಆಗುತ್ತೆ, ನೀವು ಕೊಡೋ ಟಿಪ್ಸು ಟ್ರಿಕ್ಸಿಂದ ನನಗೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಅಂತ ಎಲ್ಲ ನೀವು ಕಮೆಂಟ್ ಮಾಡ್ತೀರಲ್ವಾ, ಅದು ಒಂದೇ ಬೂಸ್ಟ್ ಸಾಕು ನನಗೆ ಇನ್ನೊಂದು ವಿಡಿಯೋ ಮಾಡಬೇಕು ಅನ್ನೋ ಥರ ಇನ್ಸ್ಪೈರ್ ಆಗಿಬಿಡುತ್ತೆ ತುಂಬ. ಅದಕ್ಕೆಲ್ಲ ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ನಿಮ್ಗೆ ಏನು ಹೆಲ್ಪ್ಫುಲ್ ಆಗ್ತಾ ಇದೆ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಒಂದು ಕಮೆಂಟಿಂದ ನನಗೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗ್ತಾ ಇದೆ ಮತ್ತೆ ವಿಡಿಯೋ ಮಾಡೋದಕ್ಕೆ. ಯಾರೂ ಬೇಜಾರು ಮಾಡ್ಕೋಬೇಡಿ, ಟಾಪಿಕ್ನ ಚೇಂಜ್ ಮಾಡಿ ಇನ್ನೂ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಏನೋ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಲೂಸ್ ಪೌಡರು ಮತ್ತು ಕಾಂಪ್ಯಾಕ್ಟ್ ಪೌಡರು, ಓಕೆನಾ? ಇವಾಗ ನಾವು ಫಸ್ಟು ಲೂಸ್ ಪೌಡರ್ ಬಗ್ಗೆ ಮಾತಾಡೋಣ. ಲೂಸ್ ಪೌಡರ್ ಅಂದರೆ ಇದರಲ್ಲೇ ಹೆಸರಲ್ಲೇ ಇದೆ, ಇದು ನೋಡಿ ಈ ಥರ ಪೌಡರಿಂಗ್ ಆಗಿ ಇರುತ್ತೆ ನೋಡಿ, ಈ ಥರ ಪೌಡರ್ ಥರ ಇರುತ್ತೆ, ಓಕೆನಾ? ಇದರಲ್ಲಿ ನಮಗೆ ಶೇಡ್ಸ್ಗಳು ಸಿಗುತ್ತೆ. ಇದು ಫೇರ್ ಶೇಡಲ್ಲಿದೆ, ಮೀಡಿಯಮ್ ಸಿಗುತ್ತೆ, ಡಾರ್ಕ್ ಸಿಗುತ್ತೆ, ಆ ಥರ ಚೂಸ್ ಮಾಡಿಕೊಂಡು ನಾವು ಹೆಂಗೆ ಫೌಂಡೇಶನ್ ಚೂಸ್ ಮಾಡ್ಕೋತೀವಲ್ವಾ, ಫೇರು, ಮೀಡಿಯಮ್ಮು, ಡಾರ್ಕು, ಆ ಥರ 3 ಕಲರ್ಸು ಫೌಂಡೇಶನ್ ಚೂಸ್ ಮಾಡ್ಕೋತೀವಿ. ಅದೇ ಥರ ಪೌಡರಲ್ಲೂ ಅಷ್ಟೇ. ಈ ಲೂಸ್ ಪೌಡರ್ ಕೆಲಸ ಏನು ಅಂದರೆ ಮೇಕಪ್ನೆಲ್ಲ ಫಿಕ್ಸ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದು ಫುಲ್ ಕವರೇಜ್ ಕೊಡೋದಿಲ್ಲ, ನಮಗೆ ಮೀಡಿಯಮ್ ಕವರೇಜ್ ಮಾತ್ರನೇ ಕೊಡುತ್ತೆ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ನಾವು ಯೂಸ್ ಮಾಡ್ಕೋಬೋದು. ಲೂಸ್ ಪೌಡರಲ್ಲೂ ಸಹ ನಿಮಗೆ ವಾಟರ್ ಪ್ರೂಫ್ ಪೌಡರು ನಿಮಗೆ ಅವೈಲಬಲ್ ಸಿಗುತ್ತೆ. ಈ ಲೂಸ್ ಪೌಡರ್ದು ಸ್ವ್ಯಾಚಸ್ ತೋರಿಸ್ತೀನಿ ನಿಮಗೆ. ನಾನಿವಾಗ ತೋರಿಸ್ತಾ ಇರೋಂಥದ್ದು ಫೇರ್ದು. ಫೇರ್ದಿದು, ಇದು ಡಾರ್ಕ್ ಅವ್ರಿಗೆ. ನೋಡಿ, ಜಾಸ್ತಿ ಹಾಕಿ ತೋರಿಸ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ನೋಡಿ, ಇದು ಡಾರ್ಕ್ ಸ್ಕಿನ್, ಇದು ಮೀಡಿಯಮ್ ಸ್ಕಿನ್. ಈ ಥರ ಲೂಸ್ ಪೌಡರಲ್ಲೂ ನಿಮಗೆ ಬೇರೆ ಬೇರೆ ಶೇಡ್ಗಳು ಸಿಗ್ತಾ ಹೋಗುತ್ತೆ. ಕನ್ಸೀಲರು, ಫೌಂಡೇಶನ್ನು, ಕ್ರೀಮ್ ಬ್ಲಷು ಎಲ್ಲನೂ ನಮಗೆ ಲಿಕ್ವಿಡ್ ಫಾರ್ಮೆಟಲ್ಲಿ ಇರುತ್ತೆ ಅಲ್ವಾ, ಅದನ್ನು ನಾವು ಫಿಕ್ಸ್ ಮಾಡೋದಕ್ಕೆ ಈ ಥರ ಫಿಕ್ಸಿಂಗ್ ಪೌಡರ್ಗಳನ್ನ ಯೂಸ್ ಮಾಡ್ಕೊತೀವಿ. ಈ ಲೂಸ್ ಪೌಡರಲ್ಲಿ ಏನು ಗೊತ್ತಾ, ಮ್ಯಾಟೂ ಸಿಗುತ್ತೆ ನಿಮಗೆ, ಲೂಮಿಯಸ್ ಆಗೂ ಸಿಗುತ್ತೆ, ಅಂದರೆ ಸ್ವಲ್ಪ ಶೈನಿಂಗ್ ಆಗೂ ಸಿಗುತ್ತೆ ನಿಮಗೆ. ಆದರೆ ಕವರೇಜ್ ಬಂದುಬಿಟ್ಟು ನಿಮಗೆ ಮೀಡಿಯಮ್ ಕವರೇಜ್ ಅಷ್ಟೇ ಸಿಗುತ್ತೆ ನಿಮಗೆ. ಅಂದರೆ ಫೇಸ್ನ ಜಸ್ಟ್ ಮೇಕಪ್ನ ಲಾಕ್ ಮಾಡ್ತೀರಾ ಅಷ್ಟೇ ಇದರಿಂದ. ಮತ್ತೆ ನೋಡ್ಬೋದು ನೀವು, ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ, ಹೆವಿ ಫೀಲಿಂಗ್ ಬರೋದೇ ಇಲ್ಲ. ಫೆದರ್ ಟಚ್ ಅಂತಾರಲ್ಲ ಆ ಥರ ತುಂಬ ಲೈಟಾಗಿರುತ್ತೆ, ಓಕೆನಾ? ಲೂಸ್ ಪೌಡರ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ, ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕಾಂಪ್ಯಾಕ್ಟ್ ಬಗ್ಗೆ ಮಾತಾಡೋಣ. ಅಲ್ಲಿ ಬಂದುಬಿಟ್ಟು ನಿಮಗೆ ಈ ಥರ ಇರುತ್ತೆ ನೋಡಿ, ಸ್ವಲ್ಪ ಹೆವಿ ಇರುತ್ತೆ ನಿಮಗೆ. ಇದರಲ್ಲೂ ಅಷ್ಟೇ ಶೇಡ್ಸ್ಗಳು ಸಿಗುತ್ತೆ ನಮಗೆ, ಮೀಡಿಯಮ್ಮು, ಫೇರು ಮತ್ತು ಡಾರ್ಕು, ಈ 3 ಶೇಡ್ ಇಟ್ಕೊಳ್ತೀವಿ ನಾವು ಯೂಶಲಿ. ಇದು ನೋಡಿ ಸ್ವಲ್ಪ ಹೆವಿನೇ ಇರುತ್ತೆ, ಇದನ್ನು ಟೆಸ್ಟ್ ಮಾಡ್ತೀನಿ. ನೋಡಿ, ನಾವು ಆ ಪೌಡರ್ ಯೂಸ್ ಮಾಡಿದ್ದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಇದನ್ನು ನಾವು ಟಚಪ್ಗೆ ಯೂಸ್ ಮಾಡ್ತೀವಿ, ಅಂದರೆ ಮೇಕಪ್ ಕಂಪ್ಲೀಟ್ ಆದಮೇಲೆ ಟಚಪ್ಗೆ, ಅಂದರೆ ಇನ್ನೊಂದು ಸ್ವಲ್ಪ ಕವರೇಜ್ ಬೇಕು ಅಥವಾ ತುಂಬ ಸ್ವೆಟ್ ಆಗ್ತಾರೆ ಅನ್ನೋ ಆ ಟೈಮಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ ಕಾಂಪ್ಯಾಕ್ಟ್ನ. ಇದರಲ್ಲಿ ನಿಮಗೆ ವಾಟರ್ ಪ್ರೂಫ್ ಸಹ ಸಿಗುತ್ತೆ. ಕಂಪ್ಲೀಟಾಗಿ ಮೇಕಪ್ನೆಲ್ಲ ನೀವು ಲೂಸ್ ಪೌಡರಿಂದ ಸೆಟ್ ಮಾಡಿರ್ತೀರ, ಇನ್ನೊಂದು ಸ್ವಲ್ಪ ಕವರೇಜ್ ಬೇಕು, ಇನ್ನೊಂದು ಸ್ವಲ್ಪ ಇಲ್ಲೆಲ್ಲೋ ಮಾರ್ಕ್ ಏನೋ ಕಾಣ್ತಿದೆ, ಆವಾಗ ನಾವು ಈ ಥರ ಕಾಂಪ್ಯಾಕ್ಟ್ ಯೂಸ್ ಮಾಡೋದ್ರಿಂದ ಫುಲ್ ಕವರೇಜ್ ಸಿಕ್ಬಿಡುತ್ತೆ. ಕಾಂಪ್ಯಾಕ್ಟ್ ಈಸ್ ನಥಿಂಗ್ ಬಟ್ ಪೌಡರ್ ಫೌಂಡೇಶನ್.
ನೀವೇ ನೋಡ್ತಿದ್ರಿ ಅಲ್ವಾ ಕವರೇಜು ಯಾವ ಥರ ಇದೆ ಅಂದ್ಬಿಟ್ಟು. ಕಂಪ್ಲೀಟ್ ಕವರೇಜ್ ಕೊಟ್ಬಿಡುತ್ತೆ ನಮಗೆ. ನನ್ನ ಶೇಡಿನ ಒಂದು ಕಾಂಪ್ಯಾಕ್ಟ್ನ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಕಾಣ್ತಾ ನಿಮಗೆ ಆ ಪಿಂಪಲ್ ಮಾರ್ಕ್ ಏನಿತ್ತು ಕಂಪ್ಲೀಟಾಗಿ ಹೋಯಿತು. ನಾನು ಮೇಕಪ್ ಹಾಕಿಲ್ಲ, ಜಸ್ಟ್ ನಾನು ಕಾಂಪ್ಯಾಕ್ಟ್ ಹೆಂಗೆ ಕವರೇಜ್ ಕೊಡುತ್ತೆ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಸ್ವಲ್ಪ ಎಕ್ಸ್ಟ್ರಾ ಕವರೇಜೇ ಕೊಡುತ್ತೆ. ಎಕ್ಸ್ಟ್ರಾ ಅನ್ನೋದಕ್ಕಿಂತ ಫುಲ್ ಕವರೇಜ್ ಕೊಡುತ್ತೆ ಇದು. ನೆಕ್ಸ್ಟು ಇನ್ನೊಂದು ಪೌಡರ್ ಇದೆ, ಅದು ಯಾವುದು ಅಂತಲೂ ಹೇಳ್ಬಿಡ್ತೀನಿ. ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ, ಬೇಕಿಂಗ್ ಪೌಡರ್ ಅಂತಲೂ ಹೇಳ್ತಾರೆ. ಇದಕ್ಕೇನು ಕಲರ್ ಇರಲ್ಲ, ಜಸ್ಟ್ ಇದು ಈ ಥರ ವೈಟ್ ಇರುತ್ತೆ ಅಷ್ಟೇ. ನೋಡಿ, ಪ್ಯೂರ್ ವೈಟಾಗಿ ಕೊಟ್ಟಿರ್ತಾರೆ. ಇದನ್ನು ಯಾವಾಗ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ತುಂಬ ಆಯಿಲ್ ಬಿಡ್ತಾ ಇರುತ್ತಲ್ವ ಸ್ಕಿನ್ನು, ಆ ಟೈಮಲ್ಲಿ ನಾವು ಬೇಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದನ್ನು. ಯಾಕಂದರೆ ಇದು ಆಯಿಲ್ನೆಲ್ಲ ಬೇಗ ಅಬ್ಸರ್ವ್ ಮಾಡಿಬಿಡುತ್ತೆ. ತುಂಬ ಎಕ್ಸ್ಟ್ರೀಮ್ ಆಯಿಲ್ ಸ್ಕಿನ್ ಇರುತ್ತಲ್ವ, ಅವ್ರಿಗೆ ಯೂಸ್ ಮಾಡೋ ಅಂಥದ್ದು ಅಷ್ಟೇ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಫಾರೆವರ್ 52ದು ಬನಾನಾ ಪೌಡರ್ ಅಂತ ಹೇಳ್ತಾರೆ ಅಲ್ವಾ. ಇದೆಲ್ಲ ಪೌಡರ್ಗಳು ಬೇರೆ ಬೇರೆದಾಯಿತು. ಇವಾಗ ಇದು ಬನಾನಾ ಪೌಡರು. ಬನಾನಾ ಪೌಡರ್ ಏನು ಅಂದರೆ ನಿಮಗೆ ಮೀಡಿಯಮ್ ಕವರೇಜೇ ಕೊಡುತ್ತೆ, ಆದರೆ ಇದನ್ನು ಡಸ್ಕಿ ಸ್ಕಿನ್ ಅವ್ರಿಗೆ ಅಂತಲೇ ಮಾಡಿರೋ ಅಂಥದ್ದು. ಮೀಡಿಯಮ್ ಟು ಡಸ್ಕಿ ಸ್ಕಿನ್ ಅವ್ರಿಗೆ ಬನಾನಾ ಪೌಡರ್ನ ಯೂಸ್ ಮಾಡ್ತೀವಿ. ಇದು ಜಸ್ಟು ಫಿಕ್ಸಿಂಗ್ ಪೌಡರ್ ಥರನೇ, ಇನ್ನೇನು ಡಿಫ್ರೆನ್ಸ್ ತುಂಬ ಏನು ಬರಲ್ಲ ಇದು. ಇವಾಗ ಕಂಪ್ಲೀಟಾಗಿ ನಿಮಗೆ ಯಾವ್ಯಾವ ಪೌಡರ್ಸ್ಗಳಿದ್ದಾವೆ, ಯಾವಾಗ ಯೂಸ್ ಮಾಡ್ತೀವಿ ಅದನ್ನು ಅನ್ನೋದ್ರ ಬಗ್ಗೆ ಗೊತ್ತಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಇನ್ನೂ ಡೌಟ್ ಇದೆ, ಆ ಥರ ಏನಾದರೂ ಅನಿಸಿದ್ರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ID-ನ ನಾನು ಹಾಕಿರ್ತೀನಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ನೀವು ಫಾಲೋ ಮಾಡ್ಬೋದು. ಯಾರ್ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕಂಪ್ಲೀಟಾಗಿ ನನ್ನ ವೀಡಿಯೋಸು ಎಜುಕೇಷನಲ್ ಪರ್ಪಸ್ ವಿಡಿಯೋ ಆಗಿರುತ್ತೆ. ಯಾರ್ಯಾರೋ ಏನೇನೋ ಡೈಲಿ ಲೋಕ್ಸೋ ಇನ್ನೇನೋ ಮಾಡ್ತಾ ಇರ್ತಾರೆ, ಏನೂ ಯೂಸ್ ಆಗಲ್ಲ ನಮಗೆ. ಆದರೆ ನನ್ನ ವೀಡಿಯೋಸ್ ನಾನು ಹೆಮ್ಮೆಯಿಂದನೇ ಹೇಳ್ಕೊಳ್ತೀನಿ, ಕಂಪ್ಲೀಟಾಗಿ ನಿಮಗೆ ಯೂಸ್ ಆಗುವಂಥ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಕ್ಷಣನೂ ನಾನು ಏನಾದರೂ ಇನ್ಫಾರ್ಮೇಟಿವ್ ಕೊಡೋ ಥರನೇ ನಿಮಗೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.